ವೀಕ್ಷಕರೇ, ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ಬಹಳ ಸಂಭ್ರಮದಿಂದ ಕೂಡ ಹೇಳ್ತಾ ಇದ್ದೀವಿ. ಹಾಗಂತ ನಾವು ಯುದ್ಧ ಪಿಪಾಸುಗಳಲ್ಲ. ಆದರೆ ಯಾವನ್ಯಾವನೋ ಬರೋದಂತೆ, ಹಿಂಗೆ ಒಡೆದು ಹೋಗೋದಂತೆ, ಆಮೇಲೆ ಮೋದಿಗೆ ಹೋಗಿ ಹೇಳೋದು ಅಂತಂತೆ. 140 ಕೋಟಿ ಜನ ಇದ್ದೀವಿ ಸರ್. ವಿಶ್ವದ 3ನೇ ದೊಡ್ಡ ಆರ್ಥಿಕ ದೇಶವಾಗಿ ಆರ್ಥಿಕತೆಯಲ್ಲಿ ಮುಂದುವರಿತಾ ಇದ್ದೀವಿ. ಎಲ್ಲೆಲ್ಲಿ ಹೊಡೆದ್ರು ಅದೊಂದು ಮಾತಿದೆಯಲ್ಲ, ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರಲ್ಲ. ಆಮೇಲೆ ಪಾಕಿಸ್ತಾನಿಗಳು ಒಂಥರ ವ್ಯಂಗ್ಯ ಮಾಡಿ ನಗ್ತಾ ಇದ್ರು ಮನಸ್ಸಿನೊಳಗಿನಿಂದ. KGF ಸಿನಿಮಾದಲ್ಲಿ ಡೈಲಾಗ್ ಬರುತ್ತಲ್ಲ, ಏನು ಮಾಡ್ತಾನೆ ಈಗ ನಿಮ್ಮ ಹೀರೋ, ಏನು ಮಾಡ್ತಾನೆ ನಿಮ್ಮ ಹೀರೋ, ಏನು ಮಾಡ್ದೆ ಹೇಳ, ಮುರಿಡ್ಕೆ ಪಾಕಿಸ್ತಾನಕ್ಕೆ ಗುಸ್ಕೆ ಮಾರ್ದಿಯ. ಹಫೀಜ್ನ ಲಷ್ಕರ್ ಪ್ರಧಾನ ಕಚೇರಿ ಇರುವಂಥ ಜಾಗಕ್ಕೆ, ಅದು ಕೂಡ IBಯಿಂದ ಸುಮಾರು 18ರಿಂದ 25 ಕಿಲೋಮೀಟರ್ ದೂರದಲ್ಲಿದೆ. 2008ರ ಮುಂಬೈ ದಾಳಿಯ ಉಗ್ರರಿಗೆ ಟ್ರೈನಿಂಗ್ ಆಗಿದ್ದು ಇದೇ ಜಾಗದಲ್ಲಿ. ಅಜ್ಮಲ್ ಕಸಬ್, ಡೇವಿಡ್ ಹೆಡ್ಲಿ ಟ್ರೈನಿಂಗ್ ಆಗಿದ್ದು ಕೂಡ ಇದೇ ಜಾಗದಲ್ಲಿ. ಇದನ್ನ ನಂತರ ನಡೆಯುವಂಥ ಪತ್ರಿಕಾಗೋಷ್ಠಿಯಲ್ಲಿ ಆ ಹೆಣ್ಣುಮಗಳು, ಒಬ್ಬ ಹಿಂದೂ ಕೂತಿರ್ತಾರೆ, ಒಬ್ಬ ಮುಸ್ಲಿಂ ಹುಡುಗಿ ಕೂತಿರ್ತಾಳೆ, ಒಬ್ಬ ಸಿಖ್ ಹುಡುಗಿ ಕೂತಿರ್ತಾಳೆ. ಭಾರತದ ಏಕತೆಯನ್ನು ಯಾವ ರೀತಿ ನಾವು ಒಂದು ಸಂದೇಶದ ಮೂಲಕ ಕೊಡ್ತೀವಿ, ಯಾಕೆ ಹೊಡೆದ್ವಿ ಅಂತ ಹೇಳ್ತಾ ಹೋಗ್ತಾರೆ. ಸುಮ್ಮನೆ ಹೊಡಿಲಿಲ್ಲ. 2ನೇ ಜಾಗ ಬಹವಾಲ್ಪುರ, ಅದು ಕೂಡ ಪಾಕಿಸ್ತಾನದೊಳಗೆ ಗುಸ್ಕೆ ಮಾರ್ದಿಯ. ಮಸೂದ್ ಅಜರ್ನ ಜೈಷೆ ಮೊಹಮ್ಮದ್ ಕಚೇರಿ ಇದೇ ಜಾಗದಲ್ಲಿರೋದು. ಕಂಪ್ಲೀಟ್ ಉಡಿಸ್ ಆ ಜಾಗವನ್ನ ಕಂಪ್ಲೀಟ್ ಆಗಿ, ಅಂದ್ರೆ LOC ಇಂದ, ಅಂದ್ರೆ ಬಾರ್ಡರ್ ಇಂದ 100 ಕಿಲೋಮೀಟರ್ ದೂರದಲ್ಲಿದೆ. 100 ಕಿಲೋಮೀಟರ್ ದೂರದಲ್ಲಿದೆ ಜೈಷೆ ಮೊಹಮ್ಮದ್ನ ಹೆಡ್ ಆಫೀಸ್. ಇದೇ ಜಾಗ, ಟ್ರೈನಿಂಗ್ ಕೇಂದ್ರ. ಇಲ್ಲಿ ಉಗ್ರರ ನೇಮಕಾತಿ ಇಲ್ಲಿಂದಲೇ ಆಗ್ತಾ ಇತ್ತು. ಮಟಾಶ್ 3ನೇ ಜಾಗ ಶಾಕ್ ಅಮ್ರು, ಇದು ಕೂಡ ಪಾಕಿಸ್ತಾನ. ಗುಸ್ಕೆ ಮಾರ, ಕ್ಯಾ ಕರೆಗಾ ತುಮಾರಾ ಹೀರೋ, ಗುಸ್ಕೆ ಮಾರ್ ದಿಯಾ. 4ನೇ ಜಾಗ ಸಿಯಾಲ್ಕೋಟ್, ಇದು ಕೂಡ ಪಾಕಿಸ್ತಾನದ ಒಳಗೆ, ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ ಕೇವಲ 6 ಕಿಲೋಮೀಟರ್ ದೂರ ಇದೆ. ಇನ್ನು ಮಾರ್ಚ್ 2025ರಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರ 4 ಸಿಬ್ಬಂದಿ ಹತ್ಯೆಯಲ್ಲಿ ಇವರ ಪಾತ್ರ ಇತ್ತು. ಅದನ್ನ ಹೆಣ್ಣುಮಗಳು ಹೇಳ್ತಾಳೆ ನಂತರ. ಭಯೋತ್ಪಾದಕರ ಟ್ರೈನಿಂಗ್ ಕೂಡ ಇದೇ ಜಾಗದಲ್ಲಿ ಆಗಿತ್ತು. ಅಂದ್ರೆ ಯಾವ ಜಾಗವನ್ನು ಯಾಕೆ ಹೊಡೆದ್ವಿ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತಾರೆ. ಮುಜಾಫರಾಬಾದ್, ಇದು POK ಯಲ್ಲಿದೆ, ಹೊಡೆದ್ರು. ಜೈಷೆ ಮೊಹಮ್ಮದ್ ಟ್ರೈನಿಂಗ್ ಏರಿಯಾ ಆಗಿತ್ತು, ಹೊಡೆದು ಬಿಸಾಕಿದ್ರು. ಆಯುಧ, ವಿಸ್ಫೋಟಕ, ಜಂಗಲ್ ಸರ್ವೆ ಟ್ರೈನಿಂಗ್ ಕೇಂದ್ರವಾಗಿ ಇದು ಕೆಲಸ ಮಾಡ್ತಾ ಇತ್ತು. ಆಮೇಲೆ ಕೋಟ್ಲಿ, ಇದು POK ಯಲ್ಲಿದೆ, LOC ಇಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಲಷ್ಕರ್ ಎ ತೊಯ್ಬಾ ನೆಲೆಯಾಗಿ ಇದು ಗುರುತಿಸಿಕೊಂಡಿತ್ತು. ಇಲ್ಲಿರೋದು ಗುರೇರಿ, ಒಂದು ಲಷ್ಕರ್ ಎ ತೊಯ್ಬಾ, ಒಂದು ಜೈಷೆ ಮೊಹಮ್ಮದ್, ಆಮೇಲೆ ಮುಜಾಹಿದ್ದೀನ್. ರಜೌರಿ ಮತ್ತು ಪುಂಚ್ನಲ್ಲಿ ನಡೆಯುವ ದಾಳಿಗೆ ಕಾರಣವಾಗಿತ್ತು. 2023 ಏಪ್ರಿಲ್ 20, 2024 ಜೂನ್ನಲ್ಲಿ ತೀರ್ಥಯಾತ್ರೆಯ ಬಸ್ ದಾಳಿಯಾಗಿತ್ತು. ಈ ಕಾರಣಕ್ಕಾಗಿ ಹೊಡೆದಿದ್ದೀವಿ. ನೆನಪಿಟ್ಕೊಳ್ಳಿ ವೀಕ್ಷಕರೇ, ಕೇವಲ ಮೊನ್ನೆ ನಡೆದ ಘಟನೆಗೆ ಮಾತ್ರವಲ್ಲ, ಎಲ್ಲ ಬ್ಯಾಕ್ ಟು ಬ್ಯಾಕ್ ಬಡ್ಡಿ ಸಮೇತ ಇಲ್ಲಿಂದಲೇ ಟ್ರೈನಿಂಗ್ ಪಡೆದು ದಾಳಿ ಮಾಡ್ತಾ ಇದ್ರು. ಬಿಂಬಲ್, ಇದು ಕೂಡ POK, LOC ಇಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿತ್ತು. ಅದಾದ ನಂತರ ಶಸ್ತ್ರಾಸ್ತ್ರ ಹ್ಯಾಂಡ್ಲಿಂಗ್, IED ಜಂಗಲ್ ಸರ್ವೈವಲ್ ಟ್ರೈನಿಂಗ್ ನೀಡ್ತಾ ಇತ್ತು. ಆಮೇಲೆ ಗುಲ್ಫುರ್ POK, ಇದು ಕೂಡ ಬಾಗ್ POK, 9 ಕಡೆ ಸರ್ವನಾಶ. ಆಮೇಲೆ ಹೆಸರೇನು ಕೊಟ್ಟಿದ್ರು, ಸಿಂಧೂರ ಸೇಡು. ಸಿಂಧೂರ ಸೇಡು ಯಾಕೆ? ಆ ಸಿಂಧೂರ ಸೇಡು ಹೆಸರು ಕೊಟ್ಟಿದ್ದು ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಹಿಂದೂ ಹೆಣ್ಣುಮಕ್ಕಳ ಸಿಂಧೂರ ಅಳಿಸಿದಂತಹ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸಲಾಯಿತು, ಆಪರೇಷನ್ ಸಿಂಧೂರದಿಂದ ಯಾವ ರೀತಿ ಬುದ್ಧಿ ಕಲಿಸಲಾಯಿತು ಅಂತಂದ್ರೆ, ಹೆಣ್ಣು ಮಕ್ಕಳ ಪತ್ರಿಕಾಗೋಷ್ಠಿ ಕೂಡ ನೀವು ನಂತರ ನೋಡ್ಬೋದು. ಆಪರೇಷನ್ ಸಿಂಧೂರದಿಂದ ಹಿಂದೂ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸಿರ್ತಾರೆ, ಭಾರತ ತಿರುಗೇಟು ಕೊಡುತ್ತೆ. 1971ರ ಬಳಿಕ ಪಾಕ್ ವಿರುದ್ಧ 3 ಸೇನೆ ರಣರಂಗಕ್ಕೆ ಒಂದೇ ಸಲಕ್ಕೆ ಎಂಟ್ರಿ ಆಗುತ್ತೆ. ವೀಕ್ಷಕರ ನೆನಪಿಟ್ಕೊಳ್ಳಿ, 1971ನಲ್ಲಿ ಮಣೆಕ್ ಶಾ ಅವರ ಬಳಿ ಹೇಳಿದಾಗ, ಇಂದಿರಾ ಗಾಂಧಿ ಹೇಳಿದಾಗ, ಅಟ್ಯಾಕ್ ಮಾಡಿ ಅಂತ ಹೇಳಿದಾಗ, ಇಲ್ಲ 6 ತಿಂಗಳು ಟೈಮ್ ಬೇಕು ಅಂತ ಹೇಳ್ತಾರೆ, ನಾವು ರೆಡಿ ಆಗಬೇಕು ಅಂತ. ರೆಡಿ ಆಗ್ತಾರೆ, ಹೊಡಿತೀವಿ, 13 ದಿವಸದಲ್ಲಿ ಮುಗಿದೋಗುತ್ತೆ. ಆದರೆ ಒಂದು ವಿಚಾರ ವೀಕ್ಷಕರ, ಆ ಸಂದರ್ಭದಲ್ಲಿ ನೀವು ಡಿಸೆಂಬರ್ 13 ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಈ 3 ಸೇನೆ ಇದೆಯಲ್ಲ, ಆ ಕೋಆರ್ಡಿನೇಷನ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಈ ಸಲ ನಮಗಿಲ್ಲ. ಆ 3 ಸೇನೆಯ ಕೋಆರ್ಡಿನೇಷನನ್ನು ಬಹಳ ಅದ್ಭುತವಾಗಿ ನಾವು ಮಾಡ್ತಾ ಇದ್ದೀವಿ. ಈಗ ಪಾಕಿಸ್ತಾನದ 4 POK 5 ಕಡೆ ಭೀಕರ ಅಟ್ಯಾಕ್ ಆಗುತ್ತೆ.
ಉಗ್ರರ ಬೃಹತ್ ನೆಲೆಗಳನ್ನು ಧ್ವಂಸಗೊಳಿಸುತ್ತೆ ಸೇನೆ. ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ನುಗ್ಗಿತ್ತು ವಾಯುಸೇನೆ. ಉಗ್ರರ ಪ್ರಧಾನ ಕಚೇರಿಯನ್ನೇ ನಾಶ ಮಾಡಿದ ಸೇನೆ. ಮುರುಡಿಕೆಯಲ್ಲಿ ಹಫೀಜ್ನ ಲಷ್ಕರ್ ಪ್ರಧಾನ ಕಚೇರಿ ಇದೆ. ಬಹಲ್ವಾಪುರದಲ್ಲಿ ಮಸೂದ್ ಅಜರ್ನ ಜೈಷ್ ಕೇಂದ್ರವಿದೆ. ಗಡಿಯಿಂದ 100 ಕಿಲೋಮೀಟರ್ ದೂರದ ಬಹಲ್ಪುರದಲ್ಲಿದೆ ಜೈಷ್ ಕಚೇರಿ. ಗಡಿಯಿಂದ 30 ಕಿಲೋಮೀಟರ್ ದೂರದ ಮುರುಡಿಕೆಯಲ್ಲಿದೆ ಲಷ್ಕರ್ ಕಚೇರಿ. ಲಷ್ಕರ್ ಜೈಷ್ ಎ ಮೊಹಮ್ಮದ್ನ ನೆಲೆಗಳನ್ನು ಉಡಿಸ್ ಮಾಡಾಕಿದ್ದೀವಿ. ಹಫೀಜ್ ಮತ್ತು ಅಜರ್ ಮಸೂರ್ ಇವರು ಸಾಯ್ಬೇಕು. ಇವರಿಗೆ ಸಿಂಧೂರ ಶಕ್ತಿ ತೋರಿಸಿದ ಭಾರತ ಅಜದ್ ಮಸೂರ್ನ ಇಡೀ ಫ್ಯಾಮಿಲಿ ಅವನ ಮುಂದೆ ಕೊಚ್ಕೊಂಡೋಗಿದೆ. ಅವನು ಕೂಡ ಸತ್ತಿದ್ದಾನೆ ಅನ್ನುವಂಥ ಡೌಟ್ ಇದೆ. ಹಫೀಜ್ ಕೂಡ ಸತ್ತಿದ್ದಾನೆ ಅಂತ ಡೌಟ್ ಇದೆ. ಅವರಿಬ್ಬರು ಸತ್ತರೆ ನಾವು ಯುದ್ಧ ಗೆದ್ದಂಗೆ. ಭಾರತ ಟಾರ್ಗೆಟ್ಗಳನ್ನು ಗುರುತಿಸಿದ್ದು ಹೇಗೆ ಅನ್ನೋದು ಎಲ್ಲ ರೀತಿಯಲ್ಲೂ ಕೂಡ ಪತ್ತೆ ಹಚ್ಚಿ 9 ಜಾಗಗಳನ್ನು ಉಡಿಸ್ ಮಾಡಿದೆ. ವೀಕ್ಷಕರೇ, ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ, ಬಹಳ ಸಂಭ್ರಮದಿಂದ ಕೂಡ ಹೇಳ್ತಾ ಇದ್ದೀವಿ. ಹಾಗಂತ ನಾವು ಯುದ್ಧ ಪಿಪಾಸುಗಳಲ್ಲ. ಆದರೆ ಯಾವನ್ಯಾವನೋ ಬರೋದಂತೆ, ಹಿಂಗೆ ಒಡೆದು ಹೋಗೋದಂತೆ, ಆಮೇಲೆ ಮೋದಿಗೆ ಹೋಗಿ ಹೇಳೋದು ಅಂತಂತೆ. 140 ಕೋಟಿ ಜನ ಇದ್ದೀವಿ ಸರ್. ವಿಶ್ವದ 3ನೇ ದೊಡ್ಡ ಆರ್ಥಿಕ ದೇಶವಾಗಿ ಆರ್ಥಿಕತೆಯಲ್ಲಿ ಮುಂದುವರಿತಾ ಇದ್ದೀವಿ. ಎಲ್ಲೆಲ್ಲಿ ಹೊಡೆದ್ರು ಅದೊಂದು ಮಾತಿದೆಯಲ್ಲ, ಮೋದಿಗೆ ಹೋಗಿ ಹೇಳು ಅಂತ ಹೇಳಿದ್ರಲ್ಲ. ಆಮೇಲೆ ಪಾಕಿಸ್ತಾನಿಗಳು ಒಂಥರ ವ್ಯಂಗ್ಯ ಮಾಡಿ ನಗ್ತಾ ಇದ್ರು ಮನಸ್ಸಿನ ಒಳಗಿನಿಂದ. KGF ಸಿನಿಮಾದಲ್ಲಿ ಡೈಲಾಗ್ ಬರುತ್ತಲ್ಲ, ಏನು ಮಾಡ್ತಾನೆ ಈಗ ನಿಮ್ಮ ಹೀರೋ, ಏನು ಮಾಡ್ತಾನೆ ನಿಮ್ಮ ಹೀರೋ, ಏನು ಮಾಡ್ದೆ ಹೇಳ, ಮುರಿಡ್ಕೆ ಪಾಕಿಸ್ತಾನಕ್ಕೆ ಗುಸ್ಕೆ ಮಾರ್ದಿಯ. ಹಫೀಜ್ನ ಲಷ್ಕರ್ ಪ್ರಧಾನ ಕಚೇರಿ ಇರುವಂಥ ಜಾಗಕ್ಕೆ, ಅದು ಕೂಡ IBಯಿಂದ ಸುಮಾರು 18ರಿಂದ 25 ಕಿಲೋಮೀಟರ್ ದೂರದಲ್ಲಿದೆ. 2008ರ ಮುಂಬೈ ದಾಳಿಯ ಉಗ್ರರಿಗೆ ಟ್ರೈನಿಂಗ್ ಆಗಿದ್ದು ಇದೇ ಜಾಗದಲ್ಲಿ. ಅಜ್ಮಲ್ ಕಸಬ್, ಡೇವಿಡ್ ಹೆಡ್ಲಿ ಟ್ರೈನಿಂಗ್ ಆಗಿದ್ದು ಕೂಡ ಇದೇ ಜಾಗದಲ್ಲಿ. ಇದನ್ನ ನಂತರ ನಡೆಯುವಂಥ ಪತ್ರಿಕಾಗೋಷ್ಠಿಯಲ್ಲಿ ಆ ಹೆಣ್ಣುಮಗಳು, ಒಬ್ಬ ಹಿಂದೂ ಕೂತಿರ್ತಾರೆ, ಒಬ್ಬ ಮುಸ್ಲಿಂ ಹುಡುಗಿ ಕೂತಿರ್ತಾಳೆ, ಒಬ್ಬ ಸಿಖ್ ಹುಡುಗಿ ಕೂತಿರ್ತಾಳೆ. ಭಾರತದ ಏಕತೆಯನ್ನು ಯಾವ ರೀತಿ ನಾವು ಒಂದು ಸಂದೇಶದ ಮೂಲಕ ಕೊಡ್ತೀವಿ, ಯಾಕೆ ಹೊಡೆದ್ವಿ ಅಂತ ಹೇಳ್ತಾ ಹೋಗ್ತಾರೆ. ಸುಮ್ಮನೆ ಹೊಡಿಲಿಲ್ಲ. 2ನೇ ಜಾಗ ಬಹವಾಲ್ಪುರ, ಅದು ಕೂಡ ಪಾಕಿಸ್ತಾನದೊಳಗೆ ಗುಸ್ಕೆ ಮಾರ್ದಿಯ. ಮಸೂದ್ ಅಜರ್ನ ಜೈಷ್ ಎ ಮೊಹಮ್ಮದ್ ಕಚೇರಿ ಇದೇ ಜಾಗದಲ್ಲಿರೋದು. ಕಂಪ್ಲೀಟ್ ಉಡಿಸ್. ಆ ಜಾಗವನ್ನ ಕಂಪ್ಲೀಟ್ ಆಗಿ ಅಂದ್ರೆ LOC ಇಂದ, ಅಂದ್ರೆ ಬಾರ್ಡರ್ ಇಂದ 100 ಕಿಲೋಮೀಟರ್ ದೂರದಲ್ಲಿದೆ. 100 ಕಿಲೋಮೀಟರ್ ದೂರದಲ್ಲಿದೆ ಜೈಷ್ ಎ ಮೊಹಮ್ಮದ್ನ ಹೆಡ್ ಆಫೀಸ್. ಇದೇ ಜಾಗ, ಟ್ರೈನಿಂಗ್ ಕೇಂದ್ರ. ಇಲ್ಲಿ ಉಗ್ರರ ನೇಮಕಾತಿ ಇಲ್ಲಿಂದಲೇ ಆಗ್ತಾ ಇತ್ತು. ಮಟಾಶ್. 3ನೇ ಜಾಗ ಶಾಕ್ ಅಮ್ರು, ಇದು ಕೂಡ ಪಾಕಿಸ್ತಾನ. ಗುಸ್ಕೆ ಮಾರ, ಕ್ಯಾ ಕರೆಗಾ ತುಮಾರಾ ಹೀರೋ, ಗುಸ್ಕೆ ಮಾರ್ ದಿಯಾ. 4ನೇ ಜಾಗ ಸಿಯಾಲ್ಕೋಟ್, ಇದು ಕೂಡ ಪಾಕಿಸ್ತಾನದ ಒಳಗೆ. ಇಂಟರ್ನ್ಯಾಷನಲ್ ಬಾರ್ಡರ್ ಇಂದ ಕೇವಲ 6 ಕಿಲೋಮೀಟರ್ ದೂರ ಇದೆ. ಇನ್ನು ಮಾರ್ಚ್ 2025ರಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರ 4 ಸಿಬ್ಬಂದಿ ಹತ್ಯೆಯಲ್ಲಿ ಇವರ ಪಾತ್ರ ಇತ್ತು. ಅದನ್ನ ಹೆಣ್ಣು ಮಗಳು ಹೇಳ್ತಾಳೆ ನಂತರ. ಭಯೋತ್ಪಾದಕರ ಟ್ರೈನಿಂಗ್ ಕೂಡ ಇದೇ ಜಾಗದಲ್ಲಿ ಆಗಿತ್ತು. ಅಂದ್ರೆ ಯಾವ ಜಾಗವನ್ನು ಯಾಕೆ ಹೊಡೆದ್ವಿ ಅನ್ನೋದನ್ನ ವಿವರವಾಗಿ ಹೇಳ್ತಾ ಹೋಗ್ತಾರೆ. ಮುಜಾಫರಾಬಾದ್